ಸೊರಕಾಯಲಹಳ್ಳಿ ಗ್ರಾಮದಲ್ಲಿ ಭಕ್ತಿ ಶ್ರದ್ಧೆಯಿಂದ ನೆರವೇರಿದ ಶ್ರೀ ಗಂಗಮ್ಮ ದೇವಿಯ ನೂತನ ವಿಗ್ರಹ ನಿರ್ಮಾಣಕ್ಕೆ ವಿಶೇಷ ಪೂಜೆ. ತಾಲೂಕಿನ ಕಸಬಾ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸೊರಕಾಯಲಹಳ್ಳಿ ಗ್ರಾಮದಲ್ಲಿ ಸುಮಾರು 50 ವರ್ಷಗಳ ಇತಿಹಾಸ ಹೊಂದಿರುವ ಗ್ರಾಮ ದೇವತೆಯಾದ ಶ್ರೀ ಗಂಗಮ್ಮ ದೇವಿ ದೇವಾಲಯದ ನೂತನ ಕಟ್ಟಡ ನಿರ್ಮಾಣಗೊಳ್ಳುತ್ತಿದ್ದು, ಹಾಗೆಯೇ ನೂತನ ಮೂಲ ವಿಗ್ರಹ ನಿರ್ಮಾಣ ಮಾಡುವ ಮೊದಲು ಶ್ರೀ ಗಂಗಮ್ಮ ದೇವಿ ನೂತನ ವಿಗ್ರಹ ನಿರ್ಮಾಣಕ್ಕೆ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೊರಕಾಯಲಹಳ್ಳಿ ಗ್ರಾಮದಲ್ಲಿ ಶ್ರೀ ಗಂಗಮ್ಮ ದೇವಿಯ ನೂತನ ವಿಗ್ರಹ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಗ್ರಾಮದ ಪ್ರತಿ ಮನೆಯಿಂದ ಮಹಿಳೆಯರು ಪೂಜಾ ಸಾಮಗ್ರಿಯನ್ನ ಗ್ರಾಮದ ಪ್ರಮುಖ ರಸ್ತೆಗಳು ಸಂಚರಿಸಿ ದೇವಾಲಯದ ಬಳಿ ಆಗಮಿಸಿ ಗ್ರಾಮದ ಮಹಿಳೆಯರು ಹಾಗೂ ಮುಖಂಡರಿಂದ ವಿಧಿವಿಧಾನಗಳು ಶಾಸ್ತ್ರೋಕ್ತ ರೀತಿಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಈ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮವು ಸಡಗರದಿಂದ ಜರುಗುತ್ತಿವೆ. ಇಂದು ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಶಾಸ್ತ್ರೋಕ್ತವಾಗಿ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿಸಲಾಯಿತು. ನೂತನ ಶ್ರೀ ಗಂಗಮ್ಮ ದೇವಿಯ ವಿಗ್ರಹ ನಿರ್ಮಾಣವನ್ನು ಶಿಲ್ಪಿಗಳಾದ ತಮಿಳುನಾಡಿನ ರಾಜು ಹಾಗೂ ಸತೀಶ್ ಮತ್ತು ಕೊತ್ತನೂರು ಶಿವಣ್ಣ ನೂತನ ವಿಗ್ರಹವನ್ನು ಸುಮಾರು 6 ಅಡಿ ಎತ್ತರದ ವಿಗ್ರಹವನ್ನು ನಿರ್ಮಾಣ ಮಾಡುವುದಕ್ಕೆ ಎಂದು ಪೂಜೆಯನ್ನು ಸಲ್ಲಿಸಲಾಯಿತು. ಸಾಂಪ್ರದಾಯಿಕವಾಗಿ ಬಾಳೆಹಣ್ಣು, ತೆಂಗಿನಕಾಯಿ ಹಾಗೂ ಪುಷ್ಪಾಲಂಕಾರಗಳೊಂದಿಗೆ ಗಣಪತಿ ಪೂಜೆ ಮತ್ತು ಪುಣ್ಯಾಹವಾಚನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸೊರಕಾಯಲಹಳ್ಳಿ ಗ್ರಾಮದ ಪ್ರಮುಖರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ನಂತರ ನೂತನ ಗಂಗಮ್ಮ ದೇವಿಯ ವಿಗ್ರಹ ನಿರ್ಮಾಣ ಮಾಡುವ ಪೂಜೆಗೆ ಬಂದಿದ್ದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸೊರಕಾಯಲಹಳ್ಳಿ ಗ್ರಾಮದ ಮುಖಂಡರಾದ ಚಂದ್ರಪ್ಪ, ಸುರೇಶ್, ಎಂ ದ್ಯಾವಪ್ಪ, ಪೂಜಾರಪ್ಪ, ಪತ್ರಕರ್ತ ನವೀನ್ ಕುಮಾರ್, ಎಸ್ಎಲ್ ಯುವ ಮುಖಂಡರಾದ ನಾರಾಯಣಸ್ವಾಮಿ, ಸುಧಾಕರ್, ದೇವರಾಜ್, ಆಂಜಿನಪ್ಪ ಹಾಗೂ ಮುಖಂಡರು ಹಾಗೂ ಯುವಕರು ಇನ್ನು ಮುಂತಾದವರು ಹಾಜರಿದ್ದರು. అట్లా